ಹಾಯ್ ಫ್ರೆಂಡ್ಸ್, ಪ್ರತಿ ವಾರ ನಾವು ನಿಮಗಾಗಿ ಒಂದು ಹೃದಯವನ್ನು ನಡುಗಿಸುವ ಆನಿಮೇಟೆಡ್ ಹಾರರ್ ಸ್ಟೋರಿ ಮಾಡಲು ತುಂಬ ಕಷ್ಟಪಡುತ್ತೇವೆ. ನಿಮಗೆ ನಮ್ಮ ಸ್ಟೋರೀಸ್ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಸ್ವಪ್ನ ಅನ್ಫಿಲ್ಟರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ. ಹಾಗೆ ನಮ್ಮ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಒಂದು ಚಿಕ್ಕ ರೆಂಟೆಡ್ ಅಪಾರ್ಟ್ಮೆಂಟಲ್ಲಿ ಗೋಂಗಾಜು ನಗರದಲ್ಲಿ ಯೂನಾ ಅಂತ ಹೆಸರಿನ ಒಂದು ಕಾಲೇಜ್ ಹುಡುಗಿ ವಾಸವಿದ್ದಳು. ಅವಳಿಗೆ ಕ್ಯೂಟ್ ವಸ್ತುಗಳು ತುಂಬ ಇಷ್ಟ, ವಿಶೇಷವಾಗಿ ರೇರ್ ಡಾಲ್ಸ್. ಅವಳ ರೂಮ್ ಸಾಫ್ಟ್ ಟಾಯ್ಸ್, ಫೇರಿ ಲೈಟ್ಸ್ ಮತ್ತು ಬಣ್ಣ ಬಣ್ಣದ ಡೆಕೋರೇಷನ್ಸಿಂದ ತುಂಬಿತ್ತು. ಒಂದು ಸಂಜೆ ಅವಳು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಸ್ಕ್ರೋಲ್ ಮಾಡುತ್ತಿದ್ದಾಗ ಒಂದು ವಿಚಿತ್ರ ಪೋಸ್ಟ್ ನೋಡಿದ್ಲು. ಅನಿಮೇಟೆಡ್ ಲಬೂಬು ಡಾಲ್, ಒಂದು ಪೀಸ್ ಮಾತ್ರ, ರಾತ್ರಿ 12 ಗಂಟೆ ಮೇಲೆ ಇಡಬೇಡಿ. ಯೂನಾ ಈ ವಾರ್ನಿಂಗ್ನ ನೋಡಿ ನಗಿದ್ಲು. ತಕ್ಷಣ ಡಾಲ್ ಆರ್ಡರ್ ಮಾಡಿದ್ಲು. 2 ದಿನ ನಂತರ ಪಾರ್ಸೆಲ್ ಬಂತು. ಡಾಲ್ ತುಂಬ ಸುಂದರವಾಗಿತ್ತು. ಅದರ ಬಣ್ಣ ಗೋಲ್ಡನ್ನಿಶ್ ಥರ ಇತ್ತು. ದೊಡ್ಡದು ಕಣ್ಣುಗಳು, ನೀಲಿ ಮಿಂಚಿನ ಕಣ್ಣುಗಳು ಮತ್ತು ಚಿಕ್ಕ ಶಾರ್ಪ್ ಹಲ್ಲು ಇರುವ ದೊಡ್ಡ ಸ್ಮೈಲ್. ಅದು ಕ್ಯೂಟ್ ಅನಿಸುತ್ತಿತ್ತು, ಆದರೆ ಅದರ ಕಣ್ಣುಗಳಿಗೆ ತುಂಬ ನಿಜವಾದ ಭಯ ಇತ್ತು. ಆ ರಾತ್ರಿ ಸರಿಯಾಗಿ 12 ಗಂಟೆ 3 ನಿಮಿಷಕ್ಕೆ ಯೂನಾ ತನ್ನ ಬೆಡ್ರೂಮ್ ಮೇಲೆ ನಾಕ್ ಕೇಳಿಸಿತು. ಅವಳು ಟೈಮ್ ನೋಡಿದ್ಲು. 12 ಗಂಟೆ 3 ನಿಮಿಷ. ಅವಳು ಇಗ್ನೋರ್ ಮಾಡಿ ಮಲಗಿದ್ಲು. ಮುಂದಿನ ರಾತ್ರಿ ಮತ್ತೆ ಅದೇ ಸಮಯದಲ್ಲಿ ಅವಳು ಗುಸುಗುಸು ಕೇಳಿಸಿತು. ಯಾರೋ ಅವಳ ಹೆಸರು ಕರೆಯುತ್ತಿರುವ ಹಾಗೆ. ಯೂನಾ, ಯೂನಾ. ಅವಳ ಹೃದಯ ವೇಗವಾಗಿ ಬಡಿಯುತ್ತಿತ್ತು. ಅವಳು ಲೈಟ್ಸ್ ಆನ್ ಮಾಡಿದ್ಲು. ಯಾರೂ ಇಲ್ಲ. ಆದರೆ ಲಬೂಬು ಡಾಲ್ ಸ್ಟಡಿ ಟೇಬಲ್ ಮೇಲೆ ಇರಲಿಲ್ಲ. ಅದು ಅವಳ ಬೆಡ್ ಮೇಲೆ ಕುಳಿತಿತ್ತು, ನೇರವಾಗಿ ಅವಳ ಕಡೆ ನೋಡುತ್ತಿತ್ತು. ಯೂನಾ ತನ್ನ ಮನಸ್ಸಿನಲ್ಲೇ ಅವಳೇ ಮೂವ್ ಮಾಡಿದ್ದಾಳೆ ಅಂತ ಹೇಳಿಕೊಂಡು ಸಮಾಧಾನ ಪಡೆದಳು. ಆದರೆ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತಾ ಹೋಗಿತ್ತು. ರಾತ್ರಿ ಅವಳ ಫೋನ್ ಬ್ಯಾಟರಿ ತುಂಬ ಬೇಗನೆ ಡ್ರೈನ್ ಆಗುತ್ತಿತ್ತು. ಲೈಟ್ಸ್ ಅವಳ ರೂಮಲ್ಲಿ ಮಾತ್ರ ಫ್ಲಿಕ್ಕರ್ ಆಗುತ್ತಿತ್ತು. ಪ್ರತಿ ಬೆಳಿಗ್ಗೆ ಅವಳ ಕೈಯಲ್ಲಿ ಚಿಕ್ಕ ಸ್ಕ್ರ್ಯಾಚ್ ಮಾರ್ಕ್ಸ್ ಕಾಣಿಸುತ್ತಿತ್ತು. 4ನೇ ರಾತ್ರಿ ಯೂನಾ ಜಾಗರಣೆ ಮಾಡಲು ಡಿಸೈಡ್ ಮಾಡಿದ್ಲು. ಅವಳು ಡಾಲ್ ಅನ್ನ ನೋಡುತ್ತಾ ಕೂತಿದ್ದಳು. 12 ಗಂಟೆ 3 ನಿಮಿಷ. ರೂಮ್ ಟೆಂಪರೇಚರ್ ಆಕಸ್ಮಿಕ ತುಂಬ ತಣ್ಣಗಾಯಿತು. ಡಾಲ್ನ ತಲೆ ನಿಧಾನವಾಗಿ ಒಂದು ಸೈಡ್ಗೆ ಜಂಕ್ ಆಯಿತು. ಅದರ ಸ್ಮೈಲ್ ಹೆಚ್ಚಾಗುತ್ತಾ ಹೋಯಿತು, ಇನ್ನೂ ಹೆಚ್ಚಾಯಿತು. ಸಾಮಾನ್ಯ ಅಲ್ಲ ಅನಿಸಿತು. ಡಾಲ್ನ ಬಾಯಿಂದ ಕಪ್ಪು ಹೊಗೆಯು ಹೊರಬರಲು ಪ್ರಾರಂಭವಾಯಿತು. ಆ ಹೊಗೆಯು ನಿಧಾನವಾಗಿ ಒಂದು ದೊಡ್ಡ ಉದ್ದ ಭೂತಿಯ ಛಾಯೆಯ ರೂಪಕ್ಕೆ ಬದಲಾಯಿತು. ಅದರ ಕಣ್ಣುಗಳು ಖಾಲಿ. ಅದು ನಿಧಾನವಾಗಿ ಹೇಳಿತು, ನಾನು ಒಳಗೆ ಸಿಕ್ಕಿಹೋಗಿದ್ದೆ, ಕಾಯುತ್ತಾ ಇದ್ದೆ. ಯೂನಾ ಕಿರಿಚಿದಳು, ಬಯಸಿದಳು, ಆದರೆ ಅವಳ ದೇಹ ಮೂವ್ ಆಗಲಿಲ್ಲ. ಆ ಶ್ಯಾಡೋ ಮತ್ತೆ ಡಾಲ್ ಒಳಗೆ ಹೋಗಿತು. ಡಾಲ್ ಭೂಮಿಗೆ ಬಿದ್ದಿತು. ಎಲ್ಲವೂ ಶಾಂತ ಆಯಿತು. ಮುಂದಿನ ಬೆಳಿಗ್ಗೆ ಪಕ್ಕದ ಮನೆಯವರು ಯೂನಾ ಮನೆ ಬಾಗಿಲು ತೆರೆದಿತ್ತು ಅಂತ ನೋಡಿದರು. ಒಳಗೆ ರೂಮ್ ಖಾಲಿ ಇತ್ತು. ಎಲ್ಲಿಯೂ ಕಾಣಿಸಲಿಲ್ಲ. ರೂಮ್ ಮಧ್ಯದಲ್ಲಿ ಲಬೂಬು ಡಾಲ್ ಮಾತ್ರ ಕುಳಿತಿತ್ತು. ಅದರ ಚಿಕ್ಕ ಹಲ್ಲುಗಳ ಮೇಲೆ ಹೊಸ ಕೆಂಪು ಮಾರ್ಕ್ ಇತ್ತು. ಮತ್ತು ಆ ರಾತ್ರಿ ಆನ್ಲೈನಲ್ಲಿ ಹೊಸ ಪೋಸ್ಟ್ ಬಂತು. ಲಿಮಿಟೆಡ್ ಲಬೂಬು ಡಾಲ್, ಸ್ವಲ್ಪ ಯೂಸ್ಡ್, ಒಂದು ಪೀಸ್ ಮಾತ್ರ.